ಕೇರಳದವರಿಗೆ ಕುಲದೇವತೆಯಾಗಿರುವಂತಹ ಕೊಲ್ಲೂರು ಶ್ರೀ ಮೂಕಾಂಬಿಕಾ ತಾಯಿಗೂ ಹಾಗೆ ಕೇರಳದವರು ಉಡುವಂತಹ ಬಿಳಿ ಸೀರೆಗೂ ಅವಿನಾಭಾವ ಸಂಬಂಧ ಇದೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆಯನ್ನ ಕಳೆದುಕೊಂಡಂತಹ ಆದಿಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ದೀಕ್ಷೆಯನ್ನ ಪಡೆದುಕೊಳ್ತಾರೆ. ವಿಧವೆಯಾದ ಆರಂಭೆಯು ಶಂಕರಾಚಾರ್ಯರನ್ನು ಗಟ್ಟಿಯಾಗಿ ಅಪ್ಪಿಡಿದು ತನ್ನ ಕೊನೆಯ ಸಮಯದಲ್ಲಿ ತನಗೆ ತುಳಸಿ ನೀರು ಬಿಡ್ಲಿಕ್ಕೆ ಅದ್ರ ಜೊತೆಗೆ ಚಿತೆಗೆ ಬೆಂಕಿ ಕೊಡಲು ಯಾರಿದ್ದಾರೆ ಎಂದು ಅತ್ತಾಗ ತಾಯಿಗೆ ತಾ ಬರುವೆ ಎಂದು ಮಾತನ್ನ ಕೊಡ್ತಾರೆ. ತಾಯಿಗೆ ಕೊಟ್ಟ ಮಾತಿನ ಪ್ರಕಾರ ತಾಯಿಯ ಕಡೆ ಕಾಲದಲ್ಲಿ ತುಳಸಿ ನೀರನ್ನ ಬಿಡ್ತಾರೆ. ಆದ್ರೆ ಸನ್ಯಾಸಿಯಾದ ಕಾರಣದಿಂದ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವಾಗಲ್ಲ. ತಾಯಿ ವಿಧವೆ ಎನ್ನುವ ಕಾರಣದಿಂದ ಯಾರು ಕೂಡ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲ್ಲ. ಅದರಿಂದ ಕೊಲ್ಲೂರು ತಾಯಿಯ ಮೊರೆಯನ್ನ ಹೋಗ್ತಾರೆ. ತಾಯಿಯ ದೇಹವು ಯೋಗಮಾಯ ಅಗ್ನಿಯಿಂದ ಭಸ್ಮಗೊಳ್ಳುತ್ತೆ. ಇದರಿಂದ ಕೋಪಗೊಂಡಂತಹ ಶಂಕರಾಚಾರ್ಯರು ಇಡೀ ಊರೇ ವಿಧವೆಯಾಗಲಿ ಎಂದು ಶಾಪವನ್ನ ಕೊಡ್ತಾರೆ. ಶಾಪದ ತೀವ್ರತೆಯಿಂದ ಆ ಗ್ರಾಮದಲ್ಲಿ ವಿಧವೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದನ್ನ ನೋಡಿದಂತಹ ಗ್ರಾಮದ ಜನರು ಶಂಕರಾಚಾರ್ಯರಲ್ಲಿ ಕ್ಷಮೆಯನ್ನ ಕೇಳ್ತಾರೆ. ಆಗ ಶಂಕರಾಚಾರ್ಯರು ನಿಮ್ಮೆಲ್ಲ ಸಮಸ್ಯೆಗೆ ಕೊಲ್ಲೂರು ತಾಯಿಯ ದರ್ಶನ ಮಾಡಿ ಅಂತ ಹೇಳ್ತಾರೆ. ಆ ದಿನದಿಂದ ಕೇರಳದಲ್ಲಿ ಶುಭ ಸಮಾರಂಭಗಳಿಗೆ ಬಿಳಿ ಸೀರೆಯನ್ನ ಉಡುವ ಒಂದು ಕ್ರಮ ಸ್ಟಾರ್ಟ್ ಆಗ್ತದೆ. ಹಾಗೆ ಅದರ ಜೊತೆಗೆ ವಿಧವೆಯರು ಮಾತ್ರ ಬಿಳಿ ಸೀರೆಯನ್ನ ಉಡುವಂತಹ ಒಂದು ಕ್ರಮ ಕೂಡ ನಶಿಸಿ ಹೋಗ್ತದೆ. ಹಾಗೆ ಕೊಲ್ಲೂರು ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.